ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋ ಹಾಕಿದೆ ಎಷ್ಟೋ ದಿನ ಆಗೋಯ್ತು. ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬರ್ತಾ ಇದ್ದೀನಿ. ನಮ್ಮ ತಾತ ದೇವರಿಗೆ ಅಂತ ಎಷ್ಟೊಂದು ಕಾಯಿ ಹೊಡ್ತಿದ್ದಾರೆ ನೋಡಿ. ಅದರಿಂದ ನಾವು ಕಾಯಿ ಹೋಳಿಗೆನ ರೆಡಿ ಮಾಡ್ತಿದ್ದೀವಿ. ನಾವೆಲ್ಲ ಸೇರ್ಕೊಂಡು ಮಾಡೋ ಕಾಯಿ ಹೋಳಿಗೆಯಲ್ಲಿ ನಮ್ಮ ಅಜ್ಜಿ ಮೇನ್ ಕುಕ್ಕರ್ ನೋಡಿ. ಈ ಥರ ನಮ್ಮಮ್ಮ ಕಾಯಿ ತುರಿತಾ ಇದ್ದಾರೆ. ಆ ಥರ ಸ್ವಲ್ಪ ಕಾಯಿನ ತುಳಿದಿಟ್ಕೊಳ್ಬೇಕು. ನೋಡಿ, ಈ ಥರ ಕಾಯಿನ ನೀಟಾಗಿ ತುರಿದಿಟ್ಕೊಳ್ಬೇಕು. ಕಾಯೆಲ್ಲ ತುರಿದಾತು. ಈಗ ಹೋಳಿಗೆ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಅಜ್ಜಿ ಹೇಳ್ತೀನಿ. ಕಾಯಿ ತುರಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಬೀಸಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ಕಾಸ್ಕ ಅದಕ್ಕೆ ಹಾಕ್ಬೇಕಲ್ಲಿವರೆಗೆ ನಂಗೆ ಕಣಕ ರೆಡಿ ಮಾಡಿ ಇಟ್ಕೊಳ್ಳ. 1 ಲೋಟ ರವೆ, 2 ಲೋಟ ಮೈದಾ ಹಾಕಿ ಅರಿಶಿನ ಪುಡಿ ಉಪ್ಪು ಹಾಕಿ ಕಲಸ್ಕೊಳ್ಳಿ. ತೊಳೆದಿರಿಸ್ಕೊಳ್ಳೋ ಇದನ್ನು. ತೊಳ್ಕೊಂಡು ಒಂದು ಸ್ಪೂನ್ ಉಪ್ಪು ಹಾಕು. 1 ಸ್ಪೂನ್ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಕಲಿಸ್ಕೊಂಡು ಆಮೇಲೆ ಮೈದಾ ಹಾಕ. ಇದಕ್ಕೆ ಹಾಕಬೇಕಲ್ಲಿವರೆ ಕೋಸ ಉಂಡೆ ಕಟ್ಟಲ್ಲ. ಇದನ್ನು ಸರಿ ನುರ್ಕೊಂಡು ಮೈದಾ ಹಾಕ್ಕೊಂಡು ಕಮ್ಮಿ ಮಾಡಿಟ್ಕೊಳ್ಳ. ಕರಗಲಿ ಸ್ವಲ್ಪ, ಆಮೇಲೆ ಮೈದಾ ಕಲ್ತ್ಕೊಳ್ಳ. ಮೈದಾ ಹಾಕಿ ಕಾಯಿ ತುಳಿ ಬೆಲ್ಲ ಪಾಕ ಈ ಹದಕ್ಕೆ ಬರೋ ಉಂಡೆ ಕಟ್ಟೋಲ್ಲ. ಹಂಗೆ ಗಟ್ಟಿಯಾಗಿದೆ. ಈ ಹದಕ್ಕೆ ಬಂದರೆ ಉಂಡೆ ಕಟ್ಟೋಲ್ಲ ಆಗ್ತದೆ. ಇದು ತಣ್ಣಗಾದ ಮೇಲೆ ಉಂಡೆ ಮಾಡಿ ಕಡೆ ಕಣಕಂಗೆ ರವೆನ ಸ್ವಲ್ಪ ನೆಂದ ಮೇಲೆ ಈ ಮೈದಾ ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋ. ಆಮೇಲೆ ಎಣ್ಣೆ ಹಾಕಿ ನುರಿಯ ಮತ್ತೆ ಕಲಸಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋ. ಸ್ವಲ್ಪ ನೀರು ಬೇಕು.
ಇಷ್ಟಾದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಅಂದ್ಕೊಂಡು ಸ್ವಲ್ಪ ಹೊತ್ತು ಬಿಡು. ಇದೆ ಈ ಥರ ಪಾಕ ಬಂದಮೇಲೆ ಹಿಂಗೆ ಉಂಡೆ ಕಟ್ಕೊಂಡು ಇದ್ರ ಪಾಕ ಬಂದಮೇಲೆ ಈ ಥರ ಉಂಡೆ ಕಟ್ಟಿಟ್ಕೊಳ್ಳೋ ಫಸ್ಟು. ಆಮೇಲೆ ಕಣಕನ್ನು ತುಂಬೋದಕ್ಕೆ. ಈ ಥರ ಕಣಕ ಕಲಸಿಟ್ಕೊಂಡು ಹೀಗೆ ಒಂದೊಂದೇ ತೆಗೆದು ಉಂಡೆ ಮಾಡಿ ಇದ್ರ ಒಳಗೆ ಹಾಕಿ ಕಣಕನ ಹಾಕಿ ಹೀಗೆ ಮಾಡಿ ಉಂಡೆ ಮಾಡಿ ಇದ್ರೊಳಗೆ ತುಂಬಿಡ ಕಡೆ ಬರಲಿ. ಈ ಥರ ಉಂಡೆ ಮಾಡ್ಕೊಂಡು ಎಣ್ಣೆ ತಾಗಿಸ್ಕೊಂಡು ಹೀಗೆ ಮಾಡಿ ಇದ್ರೊಳಗೆ ಉಂಡೆ ಇಟ್ಟು ಕಣಕನ ತುಂಬಿ ಕಡೆಗೆ ಹೊರದ್ರೆ ನೋಡಿ, ನಾನು ಅಜ್ಜಿಗೆ ಕಾಯಿ ಹೋಳಿಗೆ ಮಾಡಲು ವರಿಯಲು ಹೆಲ್ಪ್ ಮಾಡ್ತಾ ಇದ್ದೆ. ನಾ ರಜೆಯಲ್ಲಿ ತುಂಬ ಫ್ರೀ ಇದ್ದಿದ್ದೆ, ಅದಕ್ಕೆ ಅಜ್ಜಿಗೆ ಹೆಲ್ಪ್ ಮಾಡಿಕೊಟ್ಟೆ. ನೋಡಿ, ನಾ ರಜೆಯಲ್ಲಿ ಮಾಡೋದು ಹೋಳಿಗೆ ಸಖತ್ತಾಗಾಯ್ತು. ಹೊಳ್ಳಿ ನೋಡೋದು ಮಾತ್ರ ಹಂಗೆ ಕಾಣ್ಕು, ಆದರೆ ತಿಂಬಲ್ ರುಚಿಯಾಗಿರ್ತು. ನಿಂಗಕ್ಕಿನ್ನೂ ರುಚಿಯಾದ ಟೇಸ್ಟಿಯಾದ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.